ಆಗ್ತಿದೆ, ನೀನ್ ನನ್ನ ಲೈಫ್ ಜೊತೆ ಆಟ ಆಡ್ತಿದ್ಯಾ? ನಿನ್ ಜೊತೆ ಆಟ ಆಡಕ್ ನಿನ್ನೆ ನಾಟಕ ಗೊಂಬೆನಾ? ಒಂದು ಕೆಲಸ ಮಾಡು, ಆಗ ನಾನು ಸುಮ್ಮನೆ ಇರ್ತೀನಿ. ಅದೇನ್ ಮಾಡ್ಬೇಕು ಹೇಳು, 2 ನಿಮಿಷದಲ್ಲಿ ಮಾಡಿ ಮುಗಿಸ್ತೀನಿ. ನಿಶ್ಚಿತಾರ್ಥನ ನಿಲ್ಲಿಸ್ಬೇಕು. ಮುತ್ತು ಮಾವನ್ ಫ್ರೆಂಡ್ ಅಂತ ಮನೆ ಒಳಗ್ ಬಿಟ್ರೆ ಇಂಥ ಕೆಲಸನ ಮಾಡುದು? ಇಷ್ಟು ದಿನ ನನಗೆ ಕಾಲ್ ಮಾಡಿ ಹೆದರ್ಸ್ತಿದ್ದು ನೀನೇ ತಾನೆ? ಯಾರೋ ಬಂದ್ ತಗೊಂಡು ಹೋಗ್ಬಿಟ್ರು ಬೆಳ್ಳಿ. ದೇವ್ರೆ, ನಾನು ನಂಬಿದ ಯಾವ ದೇವರು ನನ್ನ ಕೈ ಹಿಡಿಲಿಲ್ಲ. ನನ್ನ ಚಿತ್ರಕ್ಕನ ಆಸೆನ ಸರಿಯಾಗಿ 2 ದಿನ ಸಹ ಉಳಿಸ್ಕೊಳಕ್ಕಾಗ್ಲಿಲ್ಲ. ಈ ಒಡವೆಗಳಿಲ್ಲ ಅಂದ್ರೆ ಮಾವನ್ ಮನ್ಸಿಗೆ ಎಷ್ಟು ನೋವಾಗಲ್ಲ. ಏನ್ ಮಾಡ್ಲಿ ಏನ್ ಮಾಡ್ಲಿ? ಏನ್ ಜನ, ಏನ್ ಕೆಲಸ, ಏನ್ ಬಟ್ಟೆಗಳೆಲ್ಲ ಹೋಗ್ದು ರಟ್ಟೆ ಎಲ್ಲ ನೋವು ಬಂದ್ಬಿಡ್ತು. ಇಟ್ಟಿರ್ಬೋದು. ತಗೊಂಡೋಗ್ಲಾ ಇಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗ್ಲಾ? ಇದನ್ನ ತಗೊಂಡೋದ್ರೆ ನಮ್ಮ ಮನೆ ಕಷ್ಟ ಎಲ್ಲ ತೀರೋಗುತ್ತೆ. ಈ ಒಡವೆನ ಇಲ್ಲಿ ಬಿಟ್ರೆ ನನ್ನಂತ ಶತದಡ್ಡಿ ಯಾರೂ ಇಲ್ಲ. ಇನ್ಮೇಲೆ ಲಕ್ಷಾಧೀಶ್ವರಿ ನಾನು. ಒಳಗಡೆ ಅತ್ತೆ ಇದ್ದಾರ? ಇದಾರೆ ಬೆಳ್ಳಿ, ಏನೋ ಮಾತಾಡ್ತಾ ಇದ್ದಾರೆ. ಹೋಗು. ಕ್ಷಮಿಸ್ಬಿಡಿ ಅತ್ತೆ. ಏನಾಯ್ತು ಬೆಳ್ಳಿ? ಯಾಕಿಷ್ಟು ಜೋರಾಗಿ ಅಳ್ತಾ ಇದೀಯಾ? ಎದ್ದೇಳು ಮೇಲೆ. ಕ್ಷಮಿಸ್ಬಿಡಿ ಅತ್ತೆ. ಈಗ ಅಳ್ತಾ ಇದ್ರೆ ನನಗೇನ್ ಅರ್ಥ ಆಗತ್ತಮ್ಮ? ಅಳೋದ್ ನಿಲ್ಸಿ, ಏನಾಯ್ತು ಅಂತ ಹೇಳು. ಅತ್ತೆ, ನೀವು ಹೇಳಿದ್ರಿಂದ ಒಡವೆಗಳನ್ನ ತರಕ್ಕೆ ಮನೆಗೆ ಅಂತ ಹೋದೆ. ಸರಿ, ಮನೆಗೆ ಹೋದೆ, ಆಮೇಲೆ ಅಲ್ಲಿ ಯಾವುದೋ ಸ್ವಾಮೀಜಿ ವೇಷ ಮರೆಸ್ಕೊಂಡು ಬಂದು ಅಜ್ಜಿಗೆ ಅಮ್ಮನ್ಗೆ ನಿಮ್ಗೆ ಆಭರಣ ದೋಷ ಇದೆ ಅಂತ ಹೇಳಿ ಒಡವೆಗಳನ್ನೆಲ್ಲ ಎತ್ಕೊಂಡು ಹೊಟ್ಟೋದ್ರು ಅತ್ತೆ. ಮಾವ ಕೇಳಿದ್ರೆ ನಾನು ಏನಂತ ಹೇಳಿ? ನಾಟಕ ಆಡ್ತೀಯಾ? ನನ್ನ ಹತ್ರನೇ ನಾಟಕ ಆಡ್ತೇನೆ. ಸಿಗುದು ಊರ್ ಬಾಗ್ಲು ತೋರಣ ಕಟ್ಬಿಡ್ತೀನಿ, ಹುಷಾರ್. ಅಯ್ಯೋ ಇಲ್ಲ ಅತ್ತೆ. ಚಂದಾ ಮಾಮನ್ ಕತೆ ಹೇಳ್ತೀಯಾ? ಒಂದು ಹೊತ್ತು ಗಂಜಿಗೂ ಭಿಕ್ಷೆ ಬೇಡ ನೀವು, ಅಷ್ಟೊಂದು ಒಡವೆಗಳನ್ನ ನೋಡಿದ್ರೆ ಸುಮ್ಮನೆ ಇರ್ತೀರಾ? ಒಂದೇ ನಿಮಿಷಕ್ಕೆ ಶ್ರೀಮಂತರಾಗಬೇಕು ಅನ್ನೋ ದುರಾಸೆ ಅಲ್ವಾ ನಿಮಗೆ? ಅದಕ್ಕೆ ಯಾರ ಸ್ವಾಮೀಜಿಗಳು ಬಂದ್ರು ಒಡವೆಗಳನ್ನೆಲ್ಲ ಕದ್ಕೊಂಡೋದು ಅಂತ ಕತೆ ಹೇಳ್ತೇನೆ ನನಗೆ? ಇಲ್ಲ ಅತ್ತೆ, ನಾನು ನಿಜಾನೇ ಹೇಳ್ತಿದ್ದೀನಿ. ಮುಚ್ಚ ಬಾಯ್. ಬಾಯ್ ಬಿಟ್ರೆ ಬರೀ ಸುಳ್ಳು. ಒಣಜಂಬ ಆಡಂಬರದಲ್ಲಿ ಜನ್ಮ ಪೂರ್ತಿ ಕಳೆದ್ಬಿಟ್ರಿ ತಾಯಿ ಮಗಳು. ಮಾನ ಮರ್ಯಾದೆ ಇಲ್ವಾ ನಿಮ್ಗೆ?
ಮುತ್ತು ಆ ಒಡವೆಗಳನ್ನೆಲ್ಲ ಎಷ್ಟು ಪ್ರೀತಿಯಿಂದ ನಿನಗೆ ಕೊಟ್ಟಿದ್ದ ಗೊತ್ತಾ? ಮನೇಲಿ ಯಾರಿಗೆ ನೋವಾದ್ರೂ ಪರವಾಗಿಲ್ಲ, ಚಿತ್ರನ್ ಮಾತು ಉಳಿಸ್ಕೋಬೇಕು ಅಂತ ಒಡವೆಗಳನ್ನ ನಿನಗೆ ತಂದ್ಕೊಟ್ರೆ ನೀನ್ ನೋಡಿದ್ರೆ ಒಡವೆಗಳು ಕಳವಾಯ್ತು ಅಂತ ಹೇಳ್ತಾ ಇದ್ಯಾ? ಒಂದೇ ಒಂದ್ಸಲ ಚಿತ್ರನ್ ಒಡವೆಗಳನ್ನೆಲ್ಲ ಮಾಯಾಗ ಹಾಕಿ ಕಣ್ ತುಂಬ ನೋಡ್ಬೇಕು ಅಂತ ಆಸೆ ಪಟ್ಟಿದ್ನಲ್ಲೇ, ನನ್ನ ಆಸೆಗಳನ್ನೆಲ್ಲ ಮಣ್ಪಾಲ್ ಮಾಡ್ಬಿಟ್ಟಲ್ಲೇ ಮನೆ ಹಾಳಿ. ನಿನ್ನಂತ ಮನೆ ಹಾಳಿನ ಮನೆಗೆ ಸೇರಿಸಿದ್ದಲ್ಲ ಅದ್ ನನ್ ತಪ್ಪು. ಇಲ್ಲ ಅತ್ತೆ, ನಾನು ಯಾಕೆ ಹೇಳಿ ನಮ್ಮ ನಾನೇ ಕಳ್ತನ ಮಾಡ್ತೀನ ಅತ್ತೆ. ಕದ್ದಿಲ್ವೇನೆ? ಕದ್ದು ನನ್ನ ಎದುರುಗಡೆನೆ ದೆವ್ವದ ಹಾಗೆ ನಿಂತ್ಕೊಂಡಿದ್ಯಾ? ಇನ್ನು ನನ್ನ ಮನೆನ ಏನೇ ಮಾಡ್ಬೇಕು ಅನ್ಕೊಂಡಿದ್ಯಾ? ಒಂದ್ ಕೆಲ್ಸ ಮಾಡು, ಮುತ್ತು ಹೇಳ್ಬಿಟ್ಟು ಈಗ ಆಸ್ತಿನೆಲ್ಲ ನಿನ್ ಹೆಸರಿಗೆ ಬರ್ಸ್ಕೊಂಡ್ಬಿಡು. ನಮ್ಗೆಲ್ಲಾದ್ರೂ ಒಂದು ಗುಡಿಸಲ್ ಮಾಡ್ಕೊಟ್ರೆ ನಾವ್ ಅಲ್ಲಿ ವಾಸ ಮಾಡ್ತೀವಿ. ದಿನ ಬೆಳಗ್ಗೆ ಎದ್ದು ಬಂದು ನಿನ್ ಮನೆ ಚಾಕ್ರಿ ಮಾಡ್ತೀವಿ, ಸರಿನಾ? ಅಯ್ಯೋ ಅತ್ತೆ, ಹಾಗೆಲ್ಲ ಯಾಕೆ ಹೇಳ್ತಿದ್ದೀರಾ ಅತ್ತೆ? ಛೀ, ಸುಳ್ಳು ಮೇಲೆ ಸುಳ್ಳು, ಸುಳ್ಳು ಮೇಲೆ ಸುಳ್ಳು ಹೇಳ್ತಾಳೆ. ನಾಯಿನ ಉಪ್ಪರಿಗೆ ಮೇಲೆ ಕೂರ್ಸೋದು ಒಂದೇ, ನಿನ್ನ ಮನೆಗೆ ಸೇರ್ಸೋದು ಒಂದೇ, ಎರಡು ಮಾಡೋದು ಒಂದೇ ಕೆಲ್ಸಾನೇ. ನಿಜವಾಗ್ಲೂ ನಾನು ಸುಳ್ಳು ಹೇಳ್ತಿಲ್ಲ ಅತ್ತೆ. ಈಗ್ಲಾದ್ರೂ ನೀನು ಆ ಒಡವೆಗಳನ್ನೆಲ್ಲ ಏನ್ ಮಾಡ್ದೆ ಅಂತ ಹೇಳು. ಇಲ್ಲ ಅತ್ತೆ, ನಾನು ನಿಜಾನೇ ಹೇಳ್ತಿದ್ದೀನಿ. ಆ ಒಡವೆಗಳನ್ನ ಕಳ್ಳ ಎತ್ಕೊಂಡು ಹೋಗಿದಾನಂತೆ, ನನಗೆ ಗೊತ್ತೇ ಇಲ್ಲ. ನಿನಗೆ ಹೀಗೆ ಕೇಳಿದ್ರೆ ಆಗಲ್ಲ ಅಲ್ಲ? ಭೈರಾ, ಅಮ್ಮ ಪೊಲೀಸ್ ಅವ್ರಿಗೆ ಫೋನ್ ಮಾಡು, ಮನೆಗೆ ಬರ್ಲಿ. ಸರಿಮಾ. ಅವರೇ ಕೇಳ್ತಾರೆ ಒಡವೆಗಳು ಏನಾಯ್ತು ಅಂತ. ಅಯ್ಯೋ ಅಯ್ಯೋ ಅತ್ತೆ, ನಿಜವಾಗ್ಲೂ ನಾನು ಸುಳ್ಳು ಹೇಳ್ತಿಲ್ಲ ಅತ್ತೆ. ಮುತ್ತಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ನಂಬಿರೋ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ ಅತ್ತೆ. ಇನ್ನು ಯಾರ್ಯಾರು ಉಳಿದಿದಾರೋ ಅವ್ರ ಮೇಲೆಲ್ಲ ಆಣೆ ಇಟ್ಬಿಡು. ನೋಡು ಬೆಳ್ಳಿ, ನೀನು ಈ ಮನೆ ಮಗಳ ಹಾಗೆ. ನಿನಗ್ ನೋವಾದ್ರೂ ಒಂದೇ, ನನಗ್ ನೋವಾದ್ರೂ ಒಂದೇ. ನನ್ನ ಹತ್ರ ಯಾಕೆ ಸುಮ್ಮನೆ ಬಯಸ್ಕೋತ್ಯಾ? ಆ ಒಡವೆಗಳನ್ನೆಲ್ಲಾದ್ರೂ ಅಡ ಇಟ್ಟಿದ್ರೆ ಹೇಳು, ದುಡ್ಡು ಹೋದ್ರೆ ಹೋಗ್ಲಿ, ನಾನ್ ಬಿಡಿಸ್ಕೊಂಡ್ ಬರ್ತೀನಿ. ಅದು ವಂಶ ಪಾರಂಪರ್ಯವಾಗಿ ಉಳಿಸ್ಕೊಂಡ್ ಬಂದಿರೋ ಒಡವೆ ಬೆಳ್ಳಿ, ಎಲ್ಲಿಟ್ಟಿದ್ಯಾ ಅಂತ ಹೇಳಮ್ಮ. ಒಂದ್ ವೇಳೆ ಪುಷ್ಪನ್ಗೆ ಹಣದ ಅವಶ್ಯಕತೆ ಇದ್ದು ಅದನ್ನೇನಾದ್ರೂ ಅಡ ಇಟ್ಟಿದ್ದಾಳ? ಹೇಳು ಬೆಳ್ಳಿ, ದುಡ್ಡು ಹೋದ್ರೆ ಹೋಗ್ಲಿ, ನಾನು ಅದನ್ನ ಬಿಡಿಸ್ಕೊಂಡ್ ಬರ್ತೀನಿ. ಅಯ್ಯೋ ಅತ್ತೆ, ನನಗೆ ಯಾಕೆ ಹೀಗೆ ಚಿತ್ರ ಹಿಂಸೆ ಕೊಡ್ತಿದ್ದೀರಾ? ನನಗೆ ದುಡ್ಡಾಗ್ಲಿ ಒಡವೆಗಳಾಗ್ಲಿ ಬೇಕು ಅಂದ್ರೆ ನಾನು ನಿಮ್ಮನ್ನೇ ಕೇಳ್ತಿರ್ಲಿಲ್ವಾ? ಎಷ್ಟು ಸಮಾಧಾನವಾಗಿ ನಾನು ಕೇಳ್ತಾ ಇದ್ದು ದೌಲತಿಂದ ಉತ್ತರ ಕೊಡ್ತೀಯ ನನಗೆ? ಎಷ್ಟೇ ಸೊಕ್ಕು ನಿನ್ಗೆ, ಎಷ್ಟೇ ಸೊಕ್ಕು. ಅತ್ತೆ ಅತ್ತೆ, ನನ್ನ ಮಾತು ಕೇಳಿ ಅತ್ತೆ. ಅತ್ತೆ ಅತ್ತೆ, ಇನ್ನು ಈ ಮನೆಯಲ್ಲೇ ಇದ್ರೆ ನಿನ್ನ ಏನೇನ್ ಅವಾಂತರ ಮಾಡ್ತೀಯೋ ಗೊತ್ತಿಲ್ಲ. ನಿನ್ನ ನಂಬಿ ಒಡವೆಗಳನ್ನ ಕೊಟ್ಟಲ್ಲ, ಆ ಮುತ್ತು ಬರ್ಲಿ, ಅವನ ಮುಂದೆನೆ ಕೇಳ್ತೀನಿ ನ್ಯಾಯನ. ಅಯ್ಯೋ ಅತ್ತೆ ಅತ್ತೆ, ಹಂಗ್ ಮಾಡ್ಬೇಡಿ ಅತ್ತೆ. ಅತ್ತೆ, ನಾನು ನಿಮ್ ಕಾಲು ಹಿಡ್ಕೊತೀನಿ ಅತ್ತೆ. ಅತ್ತೆ ಅತ್ತೆ, ನನ್ನ ಮಾತು ನಂಬಿ ಅತ್ತೆ. ನಾನೇ ಹೆಂಗಾದ್ರೂ ಮಾಡಿ ಒಡವೆಗಳನ್ನ ತಂದು ಕೊಡ್ತೀನಿ ಅತ್ತೆ. ಮುತ್ತು ಬರ್ಲಿ, ಅವನ ಮುಂದೆನೆ ನ್ಯಾಯ ಕೇಳ್ತೀನಿ. ಆಗ್ಲೂ ನೀನು ಒಡವೆಗಳು ಕೊಟ್ಟಿಲ್ಲ ಅಂತ ತಿಳ್ಕೊ, ಮುತ್ತುಗ್ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡಿಸ್ತೀನಿ. ಅದುವರೆಗೂ ನೀನ್ ಇಲ್ಲೇ ಬಿದ್ದಿರೋ. ಭೈರಾ, ಕೇಳಿ ಅತ್ತೆ. ಮುತ್ತುಗ್ ಫೋನ್ ಮಾಡೋ, ಅವ್ನು ಬರ್ಲಿ. ಸರಿಮಾ. ಅತ್ತೆ ಬೇಡ ಅತ್ತೆ, ಹಿಂಗ್ ಮನೆ ಮುಂದೆ ನಿಂತ್ಕೊಳ್ಳೋಕೆ ನನಗೆ ಮುಜುಗರ ಆಗುತ್ತೆ ಅತ್ತೆ. ನಾನು ಹೇಗಾದ್ರೂ ಮಾಡಿ ಹುಡ್ಕೊಡ್ತೇನಂತೆ. ಬೇಡ ಅತ್ತೆ. ಇಡೀ ಊರ್ಗೂರೇ ಕೈ ಮುಗಿದ ದೇವತೆ ಅಲ್ವಾ ನೀನು? ಸಾಲಾಗಿ ಬಂದು ನಿನ್ ಕಾಲು ಮುಗಿಯೋದೇನು, ನಿನಗೆ ನಮಸ್ಕಾರ ಮಾಡೋದೇನು? ಬಣ್ಣ ಹಚ್ಕೊಂಡು ಓಡಾಡಿದ್ರೆ ಸಾಲ್ದು,
ನಿನ್ನ ನಿಜವಾದ ಬಣ್ಣ ಏನು ಅಂತ ಇವತ್ತು ಗೊತ್ತಾಗ್ಲಿ. ಒಂದಲ್ಲ ಒಂದಿನ ಗೊತ್ತಾಗ್ಬೇಕಲ್ವಾ ನಿನ್ನ ನಿಜ ಸ್ಥಿತಿ ಏನು ಅಂತ. ಆ ಸಮಯ ಇವತ್ತು ಬಂದಿದೆ. ಬೆಳ್ಳಿ ಬೆಳ್ಳಿ ಯಾಕಮ್ಮ ಅಳ್ತಿದ್ಯಾ? ಏನಾಯ್ತು? ಓಹೋ, ನೋಡಿ ಪುಷ್ಪ ಅವ್ರು ಬಂದ್ರು. ಯಾಕಮ್ಮ ಪುಷ್ಪ, ನಿಮ್ಮ ಅಣ್ಣನ ಮನೆಗೆ ಬರೋದಿಕ್ಕೆ ಇಷ್ಟೊಂದು ತಡವಾಗೋಯ್ತು? ಒಡವೆಗಳನ್ನೆಲ್ಲ ಹುಷಾರಾಗಿ ಇಟ್ಬಿಟ್ಟು ಬಂದಿದ್ಯಾ ತಾನೇ? ಏನಾದ್ರೂ ತೊಂದರೆ ಇದೆಯಾ? ಹಾಗೇನಾದ್ರೂ ಇದ್ರೆ ನೀನ್ ನನಗೆ ಹೇಳ್ಬೇಕಲ್ವಾ? ಏಯ್ ನೀಲಾಂಬರಿ, ನೀವು ಮಾಡಿರೋ ಅವಮಾನ ಎಲ್ಲ ಮರ್ತು ಈ ಮನೆಗೆ ಒಳ್ಳೇದಾಗ್ಲಿ ಅಂತ ನನ್ನ ಮಗಳನ್ನ ಇಲ್ಲಿ ಕಳಿಸಿದ್ರೆ ಇವಳು ಕಳ್ಳಿಪಟ್ಟ ಕಟ್ತೀರಾ? ಒಳ್ಳೆ ಯೋಚನೆ ಅನ್ನೋದೇ ಬರೋದಿಲ್ವಾ ನಿಮ್ಗೆ? ಒಳ್ಳೆ ಯೋಚನೆ ಇದ್ದಿದ್ದಕ್ಕೆ ಮುತ್ತು ಒಡವೆಗಳನ್ನ ಕೊಡ್ಬೇಕಾದ್ರೆ ನಾನು ಸುಮ್ಮನೆ ಇದ್ದಿದ್ದು. ನಾನು ಬೇಡ ಅಂದಿದ್ರೆ ನಿನಗೆ ಒಡವೆಗಳೇ ಅಲ್ಲ, ನಿಮಗೆ ಈ ಮನೇಲಿ ಸಿಗುತ್ತಾ ಇದೆಯಲ್ಲ ಮರ್ಯಾದೆ, ಅದು ಸಿಗುತ್ತಾ ಇರ್ಲಿಲ್ಲ. ಇನ್ನೊಬ್ಬರ ಮನೆ ಒಡವೆ ಬಚ್ಚಿಟ್ಕೊಂಡು ನಾಟಕ ಆಡೋ ನೀವು ನನ್ನ ಒಳ್ಳೆತನದ ಬಗ್ಗೆ ಮಾತಾಡ್ತೀರಾ? ಈಗ ಹಾರಾಡ್ತಿದ್ದೀರಲ್ಲ, ನನ್ನ ಮಗ ಮುತ್ತು ಬರ್ಲಿ, ನೋಡ್ತಾ ಇರಿ ಅವನ ಕೈಯಲ್ಲೇ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನ ಹೇಗೆ ಒಳಗಡೆ ಹಾಕಿಸ್ತೀನಿ ಅಂತ. ಬಿಳಿ ಏನಾಯ್ತು? ಯಾಕೆ ಹೇಳ್ತಿದ್ಯಾ? ಹೇಯ್, ದೂರ ನಿಂತ್ಕೊಳ್ಳೆ. ಚಿಕ್ಕಮ್ಮ, ಯಾಕೆ ಚಿಕ್ಕಮ್ಮ ಎಲ್ರು ಆಚೆ ನಿಂತಿದ್ದೀರಾ? ಏನಾಯ್ತು? ಇಷ್ಟಕ್ಕೆಲ್ಲ ಕಾರಣ ಇಲ್ಲಿ ನಿಂತಿರಲ್ಲ ಈ ಬೆಳ್ಳಿ. ನಮ್ ಬೆಳ್ಳಿ ಇಷ್ಟೊಂದು ಸುಳ್ಳು ಹೇಳ್ತಾಳೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ಮುತ್ತು. ಅಂತದ್ ಏನಾಯ್ತು ಚಿಕ್ಕಮ್ಮ? ಚಿತ್ರನ್ ಒಡವೆಗಳನ್ನೆಲ್ಲ ಮಾಯಾಗ್ ಒಂದೇ ಒಂದ್ಸತಿ ಹಾಕಿ ಕಣ್ತುಂಬ ನೋಡ್ಬೇಕು ಅಂತ ಆಸೆ ಆಗಿತ್ತು ಮುತ್ತು. ಅದಕ್ಕೆ ನೀನ್ ಕೊಟ್ಟು ಒಡವೆಗಳನ್ನ ಮನೆಗೆ ಹೋಗಿ ವಾಪಸ್ ತಗೊಂಡ್ ಬಾ ಅಂತ ಹೇಳಿ ಕಳ್ಸಿದ್ರೆ, ಮನೆಗೆ ಹೋಗ್ಬಿಟ್ಟು ಬಂದು ಏನ್ ಹೇಳ್ತಾಳೆ ಗೊತ್ತಾ ಇವಳು? ಒಡವೆಗಳನ್ನೆಲ್ಲ ಕಳ್ತನ ಆಗೋಯ್ತು ಅಂತ ಹೇಳ್ತಾಳೆ ಮುತ್ತು. ನೀನ್ ಒಡವೆಗಳನ್ನ ಕೊಟ್ಟು ಇನ್ನು 2 ದಿನನೂ ಆಗಿಲ್ಲ. ಇಷ್ಟು ಬೇಗ ಎಲ್ಲಿ ಹೊತ್ತೋಗುತ್ತೆ? ಕಾಗೆ ಬಂದು ತಗೊಂಡೊಟ್ಟೋಗುತ್ತಾ? ಇದನ್ನೆಲ್ಲ ನಂಬಕ್ ನಾವು ದಡ್ರ ಕಾಣ್ತೀವ? ಮಧ್ಯಾಹ್ನ ಏನೋ ಕೆಲಸ ಮಾಡ್ತಾ ಇದ್ವಿ, ಇದಕ್ಕಿದಾಗೆ ಒಬ್ಬ ಸನ್ಯಾಸಿ ಮನೆ ಹತ್ರ ಬಂದ. ಅವು ಮುಂದಿನ ಪೀಳಿಗೆಗೆ ಕೆಡಕನ್ನುಂಟು ಮಾಡ್ಬೋದು ತಾಯಿ. ಸಾವನ್ನು ಕೂಡ ತಂದಿಡ್ಬೋದು ಅಂತ ಕೆಟ್ಟ ಶಕ್ತಿಯ ವಸ್ತುಗಳಿಗಿದೆ ತಾಯಿ. ನಿಮ್ಮ ಮನೆಗೆ ಬಂದಿರೋ ಒಡವೆಗಳು ಎಷ್ಟು ಅಂಕಿಗಳಿವೆಯೋ ಅಂದ್ರೆ 11, 12 ಕಾರಣಗಳಾಗಿ ನಿಮಗೆ ತೊಂದರೆ ಕೊಡ್ತಾ ಇದ್ದಾವೆ. ಆದ್ರೆ ನೀವು ತಂದಿರೋ ಒಡವೆಗಳಲ್ಲಿ ದೋಷಗಳಿವೆ. ಆ ವೇಳೆಗೆ ಷಣ್ಮುಗನು ಅಲ್ಲಿಗೆ ಬಂದ. ಒಡವೆಗಳೆಲ್ಲ ಹುಷಾರು ಅಂತಾನು ಹೇಳ್ದ. ನನಗೆ ತಿಳಿದೆ ತಪ್ಪಾಗೋಯ್ತು. ಆ ತಪ್ಪಿಗೆ ನನ್ನ ಮಗಳಿಗೆ ಯಾಕೆ ಶಿಕ್ಷೆ ಕೊಡ್ತೀರಿ? ಆಯ್ತು, ಒಪ್ಕೋತೀನಿ, ನನ್ನಿಂದ ತಪ್ಪಾಗಿದೆ. ಆ ಒಡವೆಗಳನ್ನೆಲ್ಲ ವಾಪಸ್ ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಬೇಕಾದ್ರೆ ನಿಮ್ಮ ಮನೆಯಲ್ಲಿ ನನ್ನ ಕೊನೆ ಉಸಿರಿರೋವರೆಗೂ ಜೀತದಾಳಾಗಿದ್ದು ಬಿಡ್ತೀನಿ. ನನ್ನ ಮಗಳ ಹೆಸರಿಗೆ ಮಾತ್ರ ಮಸಿ ಬೆಳಿಬೇಡಿ. ಇದ್ರಲ್ಲಿ ಅವಳು ತಪ್ಪೇನೂ ಇಲ್ಲ ಅಪ್ಪ ಮುತ್ತು, ನಿನ್ ಕೈ ಮುಗಿತೀನಿ. ಅತ್ತೆ ಹಾಗೆಲ್ಲ ಮಾತಾಡ್ಬೇಡಿ ಅತ್ತೆ. ಮುತ್ತು, ನೀನ್ ಇವ್ರ ನಾಟಕಗಳಿಗೆಲ್ಲ ಕರಗಬೇಡ. ಚಿಕ್ಕಮ್ಮ, ನೀವು ಕೋಪದಲ್ಲಿ ಏನೇನೋ ಮಾತಾಡ್ತಿದ್ದೀರಾ.
ಹೇಗಂದ್ರಾಗೆ ವಿಚಾರಿಸದೆ ಕಂಪ್ಲೇಂಟ್ ಕೊಡಕ್ಕೆ ಅವ್ರೇನು ಬೇರೆಯವರಾ? ನಮ್ಮನೆಯವರೇ ಅಲ್ವಾ? ಈಗ ಆಚೆ ನಿಂತಿರೋದನ್ನ ಜನಗಳು ನೋಡಿರ್ತಾರೆ. ಆಳ್ಗೊಬ್ಬೊಬ್ರು ಮಾತಾಡ್ಕೊಂಡ್ರೆ ಅವ್ರ ಮರ್ಯಾದೆ ತಾನೇ ಹೋಗೋದು. ನಾವು ಸ್ವಲ್ಪ ಸಮಾಧಾನದಿಂದ ವಿಚಾರಿಸಿದ್ರೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಮತ್ತೆ ನೋಡು ಮುತ್ತು, ನಾನು ನನ್ನ ಗಂಡನ ಕಳ್ಕೊಂಡಾಗ್ಲಿ, ಅವ್ರ ಮನೆಯವರು ನಮ್ಮನ್ನ ಮನೆಯಿಂದ ಆಚೆಗೆ ಹಾಕಿದಾಗಲಿ ಯಾವತ್ತೂ ಆಶ್ರಯ ಕೇಳ್ಕೊಂಡು ಮನೆಗೆ ಬಂದವಳಲ್ಲ. ನಾನು ಸ್ವಾಭಿಮಾನದಿಂದ ಕೂಲಿ ಕೆಲಸ ಮಾಡ್ಕೊಂಡು ಬದುಕಿದವಳು. ಇಷ್ಟೆಲ್ಲ ಇವತ್ತು ಅವಮಾನ ಆಗ್ತಿದೆ ಅಂದಮೇಲೆ ನಾನು ಸುಮ್ಮನೆ ಕೂರೋಳಲ್ಲ. ನಾನಾಗ್ಲಿ ಬೆಳ್ಳಿ ಆಗ್ಲಿ ಯಾವತ್ತಾದ್ರೂ ಚಿತ್ರನ್ ಮಡ್ವೆಗಳನ್ನ ನಮಗ್ ಕೊಡು ಅಂತ ನಿನ್ನ ಕೇಳಿದ್ವಾ ಹೇಳು? ಇಲ್ಲ ಅತ್ತೆ, ಅದು ನನ್ನ ನಿರ್ಧಾರ ಆಗಿತ್ತು. ನಾನೇ ಇಷ್ಟಪಟ್ಟು ಬೆಳ್ಳಿಗೆ ಒಡವೆಗಳನ್ನೆಲ್ಲ ಕೊಟ್ಟಿದ್ದು. ನೀವು ಅದ್ರ ಬಗ್ಗೆ ಯಾವತ್ತೂ ಕೇಳಿಲ್ಲ ಅತ್ತೆ. ಸಾಕಪ್ಪ, ಇದೊಂದು ಮಾತು ಸಾಕು ನಾವು ಬದುಕೋದಿಕ್ಕೆ. ಏ ನೀಲಾಂಬರಿ, ಕೇಳಿಸ್ಕೊಂಡಿಯೇನೆ? ಇವತ್ತು ನಾವು ಅಪರಾಧಿ ಸ್ಥಾನದಲ್ಲಿ ಇರಬಹುದು, ಆದ್ರೆ ಸತ್ಯ ಅನ್ನೋದು ಬೂದಿ ಮುಚ್ಚಿದ ಕೆಂಡದ ಹಾಗೆ. ಒಂದಲ್ಲ ಒಂದಿನ ಹೊರಗೆ ಬಂದು ಎಲ್ರಿಗೂ ನಿಜ ಏನು ಅಂತ ಗೊತ್ತಾಗೇ ಆಗತ್ತೆ. ಆಸ್ತಿ ಪಾಸ್ತಿನಲ್ಲಿ ನಾವು ಬಡವರು ಇರ್ಬೋದು, ಆದ್ರೆ ಪ್ರೀತಿ ವಿಶ್ವಾಸದಲ್ಲಿ ಶ್ರೀಮಂತರು ಕಣೆ ನಾವು, ಶ್ರೀಮಂತರು. ಹಸ್ಕೊಂಡ್ ಬರೋ ಭಿಕ್ಷುಕ ಕೂಡ ಶ್ರೀಮಂತರ ಮನೆಗೆ ಹೋಗಲ್ಲ, ಬಡವ್ರ ಮನೆಗೆ ಬರ್ತಾನೆ. ಅವನಿಗೂ ಚೆನ್ನಾಗಿ ಗೊತ್ತು, ಹೊಟ್ಟೆ ತುಂಬಾ ಊಟ ಸಿಗದೆ ಇದ್ರು ಬಾಯಿ ತುಂಬಾ ಮಾತಾಡೋ ಒಳ್ಳೆ ಜನ ಇರ್ತಾರೆ ಅಲ್ಲಿ ಅಂತ. ನೋಡು ನೀಲಾಂಬರಿ, ನೀನ್ ಇವಾಗ ಹೊರಿಸ್ತಿರೋ ಆಪಾದನೆಗೆ ಹೇಗ್ ನ್ಯಾಯ ಗಳಿಸ್ಕೋಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತು. ನೋಡ್ತಾ ಇರು. ಹಾ ಬರೇ. ಅತ್ತೆ, ಅತ್ತೆ ನೀವೇನ್ ಮಾಡ್ತಿರೋದು? ಮುತ್ತು, ಭಯ ಪಡ್ಬೇಡ. ಈ ವಿಷನ ನಾವು ಕುಡಿಯಲ್ಲ. ಇವತ್ ಸಾಯಂಕಾಲದೊಳಗಡೆ ನನ್ನ ಮಗಳು ಬೆಳ್ಳಿ ನಿರಪರಾಧಿ ಅಂತ ನಿರೂಪಿಸದೆ ಹೋದ್ರೆ ನಾನು ನನ್ನ ಮಗಳಿಬ್ರು ಈ ವಿಷ ಕುಡಿದು ಪ್ರಾಣ ಬಿಡ್ತೀವಿ. ಅಣ್ಣ ಮ್ಯಾಚ್ ಬಾಕ್ಸ್ ಇದೆಯಾ? ನನ್ನೊಬ್ಬ ಲೋಕ ಸಂಚಾರಿ, ಇವ್ರನ್ನೆಲ್ಲ ನಿಮ್ಮೂರಲ್ಲಿ ಪೂಜಾ ಪುರಸ್ಕಾರ ಎಷ್ಟೊಂದು ಮಾಡ್ಕೊಟ್ಟಿದ್ದೀನಿ, ಸುಸೂತ್ರವಾಗಿ ಮಾಡ್ಕೊಡ್ತೀನಿ. ನಾನೊಬ್ಬ ಲೋಕ ಸಂಚಾರಿ, ನಾನು ಎಲ್ಲಿ ಉಳ್ಕೊಳ್ತೀನೋ ಅದೇ ನನ್ನ ಊರು. ಒಬ್ಬೊಬ್ರು ಒಂದೊಂದು ಹೆಸರಿಂದ ಕರೀತಾರೆ, ಅದೇ ನನ್ನ ಹೆಸರು ಕಣಪ್ಪ. ನಮಸ್ಕಾರ. ನಮಸ್ಕಾರ. ಬೇಗ ಬಣ್ಣ ಇದೆಯಾ? ಇಲ್ಲ ಅಣ್ಣ. ನಮಸ್ಕಾರ ಹೇಳಿದ್ನಲ್ರಿ. ಮಿಸ್ಟರ್ ಲೋಕ ಸಂಚಾರಿ, ನಿಮ್ಮನ್ನ ಪರಲೋಕಕ್ಕೆ ಕಳ್ಸಕ್ ಬಂದಿರೋ ಕಿಂಕರ ನಾನು.
ಅತ್ತೆ ಏನ್ ಮಾತಾಡ್ತಿದ್ದೀರಾ ನೀವು? ಆದ್ರೆ ಒಂದು ವಿಷಯ ಮಾತ್ರ ನಿಜ ಮುತ್ತು, ನ್ಯಾಯ ಎಲ್ಲಿರುತ್ತೋ ಅಲ್ಲಿ ದೇವ್ರ ಜೊತೆಲಿರ್ತಾನೆ. ನನಗೆ ನನ್ನ ತಾಯಿ ಚಾಮುಂಡಿ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ. ನಮ್ಮ ಪಾಲ್ಗೆ ಅವಳಿದಾಳಪ್ಪ, ನಮಗ್ ನ್ಯಾಯ ಕೊಡಿಸ್ತಾಳೆ. ಅತ್ತೆ ಬೇಡ ಅತ್ತೆ, ನಾನು ಹೇಳೋ ಮಾತು ಕೇಳಿ. ಬೆಳಿ ಕೂತ್ಕೋ. ಅತ್ತೆ ಬೇಡ ಅತ್ತೆ, ನನ್ನ ಮಾತು ಕೇಳಿ. ಕೂತ್ಕೋ ಅಂದೆ ತಾನೇ, ಕೂತ್ಕೋ ಅಂದೆ. ಅತ್ತೆ ಅತ್ತೆ ನನ್ನ ಮಾತು ಕೇಳಿ ಅತ್ತೆ. ಚಿಕ್ಕಮ್ಮ ಚಿಕ್ಕಮ್ಮ, ನೀವಾದ್ರೂ ಅತ್ತೆಗೆ ಹೇಳಿ ಚಿಕ್ಕಮ್ಮ. ಮುತ್ತು, ನೀನ್ ಹೆದರ್ಕೋಬೇಡ. ಈ ರೀತಿ ಹೆದರ್ಸೋರೆಲ್ಲ ಯಾವತ್ತೂ ಸಾಯೋದಿಲ್ಲ. ನಾವು ಸಾಯಲ್ಲ ಅನ್ನೋ ನಂಬಿಕೆ ನಮಗೂ ಇದೆ. ಸಾಯಂಕಾಲದೊಳಗೆ ಆ ಒಡವೆಗಳು ಸಿಕ್ಕೇ ಸಿಗುತ್ತೆ. ಆ ಒಡವೆಗಳನ್ನ ನಿಮಗ್ ಕೊಟ್ಟು ನೀವು ಸಂತೋಷ ಪಡೋದನ್ನ ನಾವು ನೋಡ್ತೀವಿ. ಬೆಳ್ಳಿ, ಯಾಕೆ ಕಳ್ತಿದ್ಯಾ? ತಾಯಿ ಚಾಮುಂಡಿ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಅವಳು ಯಾವತ್ತೂ ನಮ್ ಕೈ ಬಿಡಲ್ಲ. ಕೂತ್ಕೋ ಅಂದೆ. ಭೈರಾ, ಕುರ್ಚಿ ತಗೊಂಡ್ ಬಾರೋ.